ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಮೇಶ್. ನಾನು ಕುಂಬಳಗೂಡಿನಲ್ಲಿ ಇರುವುದು. ನಾನು ಗ್ರಾಫಿಕ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಬೇಸಿಕಲಿ JP ಸರ್ ಅವರ ಕ್ಲಾಸ್ಗೆ ಅಟೆಂಡ್ ಆದಮೇಲೆ ನನ್ನ ಜೀವನದಲ್ಲಿ ಏನೇನು ನಡೀತು ಅನ್ನೋದನ್ನು ನಾನು ಇವತ್ತು ಹಂಚಿಕೊಳ್ಳಲು ಹೊರಟಿದ್ದೇನೆ ವಿಷಯವನ್ನು. ನಾನು ಈ JP ಸರ್ ಕ್ಲಾಸ್ ಅಟೆಂಡ್ ಆಗೋಕ್ಕೆ ಮೊದಲೇ ನಾರ್ಮಲ್ಲಾಗಿ ನನ್ನ ಜೀವನನೂ ಸಾಕೊಂಡು ಹೋಯ್ತಾಯಿತ್ತು. ಓದೇ ಪುಟ ಬಂದೇ ಪುಟ ಅನ್ನೋ ರೀತಿಲಿ ನನ್ನ ಕೆಲಸ ಆಯಿತು, ಅದನ್ನೇ ಮಾಡ್ಕೊಂಡು ಹೋಯ್ತಾಯಿದ್ದೆ. ಜೀವನದಲ್ಲಿ ಪ್ರಗತಿ ಏಳಿಗೆ ಅನ್ನೋದು ಒಂದು ಮರೀಚಿಕೆ ಥರ ಕಾಣಿಸ್ತಾಯಿತ್ತು ನನಗೆ. ಏನಕ್ಕೆ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರೋಕ್ಕಾಗಲ್ಲ, ಅಂಥ ಸ್ಕಿಲ್ ಏನಿದೆ, ಅಂಥದ್ದು ಕಲಿದಾರೋ ಎಲ್ಲಿ ಅಂತ ಪ್ರತಿಯೊಂದೂ ನಾವು ಚೆಕ್ ಮಾಡ್ತಾ ಹೋದಾಗ ಕೆಲವೊಂದು ಟೈಮಲ್ಲಿ ಯೂಟ್ಯೂಬ್ ವೀಡಿಯೋಗಳನ್ನು ನೋಡ್ತಿದ್ದಾಗ ನನಗೆ ಆಗ JP ಸರ್ದು ವೀಡಿಯೋ ಸಿಕ್ಕಿ ಅದರಿಂದ ಆ ನಂಬರ್ ಪಡ್ಕೊಂಡು ನಾನು ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಮತ್ತೆ ಬಂದು ಅವ್ರದ್ದು ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದೆ, ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ನನ್ನಲ್ಲಿ ಮೇನಾಗಿ ಯಾವುದೇ ಒಂದು ಮನುಷ್ಯ ತನ್ನಲ್ಲಿ ಏನಿದೆ ಅನ್ನೋ ಕುಂದು ಕೊರತೆಗಳನ್ನು ತಿಳ್ಕೊಳ್ದೇ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ರಿಯಲೈಸ್ ಆಯಿತು. ಅದಕ್ಕೋಸ್ಕರ ನಾನು JP ಸರ್ ಬರೆದಿರುವಂಥ ಕೀಳರಿಮೆ ಅನ್ನೋ ಬುಕ್ಸ ಓದಿದೆ. ಅದು ಕೀಳರಿಮೆ ಏನು ಬರ್ತದೆ ಮನುಷ್ಯನಿಗೆ, ಆ ಕೀಳರಿಮೆಯಿಂದ ಏನೇನು ತೊಂದರೆ ಆಗುತ್ತೆ, ಆ ತೊಂದರೆಗಳನ್ನ ಎಲ್ಲ ನಿವಾರಣೆ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಪ್ರತಿಯೊಂದು ಕೂಡ ಆ ಬುಕ್ಕಲ್ಲಿ ವಿವರಣೆಗೆ ಬರೆದಿತ್ತು. ಅದಾದ ನಂತರ ಪ್ರತಿಯೊಬ್ಬ ಮನುಷ್ಯ ಒಬ್ರಿಗಿಂತ ಭಿನ್ನ ಅಲ್ಲ ಅನ್ನೋದನ್ನ ತೋರಿಸ್ಕೊಡೋಕೆ ಅಂತಲೇ JP ಸರ್ ಅನನ್ಯತೆಯರಿ ಅನ್ನೋದು ಬುಕ್ ಬರೆದಿದ್ದು. ಆ ಬುಕ್ಕಲ್ಲಿ ಏನಿದೆ ವಿಶೇಷ, ಒಬ್ಬ ಮನುಷ್ಯನಿಗೆ ಯಾಕೆ ಅಂತರ ಇದೆ ಅನ್ನೋದೆಲ್ಲ ಆ ಬುಕ್ಕು ಸವಿಸ್ತರವಾಗಿ ತಿಳಿಸ್ಕೊಡ್ತಾ ಹೋಯಿತು. ಹೀಗೆ ಇದನ್ನೆಲ್ಲ ಓದ್ತಾ ನಮಗೆ ಸುಮಾರು ಟೈಮ್ ನಾವು ಸೋಲ್ಗಳು ಬಂದಾಗ ನಾವು ಕೈ ಕಟ್ಟಿ ಕೂರ್ತೀವಿ. ಅದಕ್ಕೆ ಏನು ಮಾರ್ಗ ಇದೆ, ಅದ ಸಮಸ್ಯೆನ ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನೋದು ಯಾವುದು ನಾವು ಯೋಚನೆ ಮಾಡಲ್ಲ. ನಮಗೆ ನಾವು ನಾವು ಏನೇ ಮಾಡೋರು ಸೋಲನ್ನು ಮನೋಭಾವನೆ ಇರ್ತೀವಿ. ಸೋಲು ಅನ್ನೋ ಜೀವನದಲ್ಲಿ ಒಂದು ಹಂಗಾದು ಸೋಲೂ ಶಾಶ್ವತ ಅಲ್ಲ, ಗೆಲುವು ಶಾಶ್ವತ ಅಲ್ಲ. ಹೇಗೆ ಸೋಲಾದಾಗಲೂ ನಾವು ಧೈರ್ಯದಿಂದ ನಮ್ಮ ಜೀವನ ಸಾಧಿಸಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಾನು ಆ ಬುಕ್ಕಲ್ಲಿ ಸೋಲುಗಳಿಗೆ ಅಂಜರಿ ಅನ್ನೋ ಬುಕ್ಕಲ್ಲಿ ನಾನು ಕಲ್ತ್ಕೊಂಡೆ. ಎಷ್ಟೆಷ್ಟು ಜನ ಮಹಾನ್ ಸಾಧಕರು ಕೂಡ ಸಾಕಷ್ಟು ಸೋಲನ್ನು ಅನುಭವಿಸಿದ್ದಾರೆ. ಅವರು ಸೋಲು ಮುಂದೆ ನಾವು ಸೋತಿದ್ದು ಕಡಿಮೆ. ಅವ್ರಿಗಾದ ಅನುಭವಗಳು, ಅವ್ರು ಅಷ್ಟೊಂದು ಸೋಲನ್ನು ಅನುಭವಿಸ್ತಾನೆ ನಮಗೆ ಒಳ್ಳೊಳ್ಳೆ ಟೆಕ್ನಾಲಜಿನೇ ಕೊಡೋಕ್ಕಾಯ್ತಿರ್ಲಿಲ್ಲ. ಆ ಅಳವಡಿಕೆಯನ್ನು ಬಲ್ಬ್ ಕಂಡುಹಿಡಿಬೇಕು ಅಂದರೆ ಎಷ್ಟೊಂದು ಸಲ ಸೋತರೂ ಕೂಡ ಅವರು ನಮ್ಮ ಸೋಲು ಅಂತ ಪರಿಗಣಿಸಲಿಲ್ಲ. ಅವರು ಏನಂತ್ಕೊಂಡು ಅದು ಒಂದು ಅನುಭವ. ಅದರಿಂದ ನಾನು ಸೋತಿದ್ದು ಹೊಸ ಅನುಭವಗಳನ್ನು ಪಡೀಲಿಕ್ಕೆ, ಅದು ಪಡೆದ ಅನುಭವ ನನ್ನ ಜೀವನಕ್ಕೆ ಒಂದು ಆಧಾರ ಆಯ್ತು, ದಾರಿ ದೀಪ ಐತೆ ಅನ್ನೋ ರೀತಿಯಲ್ಲೇ ತಮ್ಮ ಕೆಲಸ ಮಾಡ್ಕೊಂಡು ನಮಗೆ ಇವತ್ತು ನಾವು ಅವ್ರನ್ನ ನೆನೆಸ್ಕೊಳ್ದೇ ಇರೋ ದಿನನೇ ಇಲ್ಲ ಅನ್ನೋಂಗಾಗಿದೆ. ಈ ಲೈಟ್ಗಳನ್ನು ನೋಡಿದಾಗ ಇಂಥ ಅದ್ಭುತವಾದ ಕೊಡುಗೆ ಕೊಟ್ಟವರು ಕೂಡ ಸಾಕಷ್ಟು ಜೀವನದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. JP ಸರ್ ಮಾರ್ಗದರ್ಶನದಿಂದ ನನಗೆ ವೈಯಕ್ತಿಕವಾಗಿ ಏನೇನು ಆಯಿತು ಅಂದರೆ ಅಸರ್ಟಿವ್ ಕಮ್ಯುನಿಕೇಷನ್ ನನಗೆ ತುಂಬ ಇಷ್ಟ. ಅಂದರೆ ದೃಢತೆಯ ಮನೋಭಾವ. ಅಂದರೆ ಒಬ್ಬ ವ್ಯಕ್ತಿ ದೃಢವಾಗಿದ್ದಂದರೆ ಯಾವುದೇ ಸಮಸ್ಯೆ ಬಂದರೂ ಶೇಕ್ ಆಗಲ್ಲ. ಶೇಕ್ ಆಗದೆ ಇರೋದ್ರಿಂದ ಅವನಿಗೆ ಯಾವುದೇ ಸಮಸ್ಯೆಯಲ್ಲಿ ಕಷ್ಟ ಅನ್ಸಲ್ಲ. ಏನೇ ಆಗಲಿ ಯಾವುದೇ ಒಂದು ವಿಚಾರ ಬಂದಾಗ ನೇರ ನುಡಿ ಇರಬೇಕು. ನೇರ ಮಾತುಕತೆ ಇದ್ದಾಗ ಅಲ್ಲಿಗೆ ಅರ್ಧ ಸಮಸ್ಯೆ ನಿವಾರಣೆ ಆದಂಗೆ ಸಾಧ್ಯ. ಕೆಲವೊಂದು ಟೈಮಲ್ಲಿ ನಾವು ಸುಮ್ಮನೆ ಬರೀ ಪೊಳ್ಳು ಭರವಸೆ ಕೊಡ್ತಾ ಇರ್ತೀವಿ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು. ಅದೇ ತಕ್ಕಾಗೆ ನಾವು ಇರಬೇಕು ಅನ್ನೋದು ನಾವು ತಿಳ್ಕೊಂಡೆ. ಇದರಿಂದ ನನ್ನಲ್ಲಿ ಕೆಲವೊಂದು ಸಂಬಂಧಗಳು ಎಲ್ಲಿದ್ದ ಬಿರುಕು ಕೂಡ ಕಡಿಮೆ ಆಯಿತು. ಅಂದರೆ ನಾನು ಏನೇ ಅಲ್ಲಿ ಡೈರೆಕ್ಟ್ ಹೇಳ್ಬಿಡ್ತೇನೆ. ಇಲ್ಲಿ ಬಂದಾಗ ಕೆಲವರು ಫ್ರೆಂಡ್ಸ್ಗಳು ಕೂಡ ನನ್ನನ್ನು ಮೊದಲು ಇದ್ದಾಗ ನಾನು ಎಲ್ಲನೂ ಒಪ್ಕೊಳ್ತಿದ್ದೆ, ಏನು ಯೋಚನೆ ಮಾಡ್ತೀನಿಲ್ಲ. ಆ ಕಮಿಟ್ಮೆಂಟ್ ಕೊಟ್ಬಿಡು, ಆ ಕಮಿಟ್ಮೆಂಟ್ಗೆ ನನ್ನಿಂದ ಕೆಲವೊಂದು ಹೆಲ್ಪ್ ಮಾಡೋಕ್ಕಾಗದೇ ಇದ್ದಾಗ ನನ್ನಲ್ಲೇ ಕೂಡ ನನ್ನ ಬಗ್ಗೆ ನನಗೆ ಕೀಳರಿಮೆನೂ ಶುರುವಾಗಿದ್ದು. ಸುಮ್ಮನೆ ಮಾತು ಕೊಡ್ತೀನಿ, ಯಾವ್ದನ್ನೂ ಉಳಿಸ್ಕೊತಿಲ್ವಲ್ಲ, ಇದನ್ನು ಕೀಳರಿಮೆನೆ ನಾನು ಏನು ಮಾಡಬೇಕು. ಈ ಅಸರ್ಟಿವ್ ಕಮ್ಯುನಿಕೇಷನ್ ಕಲ್ತ ಮೇಲೆ ನನಗೆ ಏನೇ ಅಲ್ಲಿ ಡೈರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋದ್ರಿಂದ ಎಲ್ಲರಿಂದ ಕೂಡ ನನಗೆ ಮೊದಲೇ ಇದ್ದಷ್ಟು ಪ್ರೆಜರ್, ಒತ್ತಡ ಅನ್ನೋದು ಬರೋದು ಕಡಿಮೆ ಆಯಿತು. ಅವನೇನೇ ಅದನ್ನವರು ಡೈರೆಕ್ಟಾಗಿ ಮಾತಾಡ್ತಾನೆ, ಇವನು ಮೊದಲಿನಂಗಿಲ್ಲ ಅಂತ ಕೆಲವರು ನಿಷ್ಠುರಾದರೂ ಕೂಡ ಕೆಲವೊಂದು ಸ್ನೇಹಗಳು ಕೂಡ ಕಟ್ಟಾದ್ರು ಪರವಾಗಿಲ್ಲ. ನಮಗೇನೋ
ಖುಷಿಯಾಗಿರ್ಬೇಕು. ಇರೋದೊಂದು ಜೀವನ, ಆ ಜೀವನದಲ್ಲಿ ನಾವು ಖುಷಿಯಾಗಿರ್ಬೇಕು, ನಮ್ಮ ಜೊತೆಲಿ ಇರೋರು ಖುಷಿಯಾಗಿರ್ಬೇಕು. ಎಲ್ಲರನ್ನು ಕೂಡ ನಾವು ನಮ್ಮ ಸ್ನೇಹಿತರು ಫ್ರೆಂಡ್ಸ್ಗಳು ಅನ್ನೋ ರೀತಿಲಿ ನಾವು ಯಾವಾಗ ಖುಷಿಯಾಗಿ ಇರ್ತೀವೋ ಆಗ ಜೀವನದಲ್ಲಿ ನಮಗೆ ಆನಂದ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆನಂದವಾಗಿರೋದು ಅಂದರೆ ಏನು ಅಂತ. ಸಮಯ, ಜೆ ಪಿ ಸರ್ದ ಬುಕ್ ಅನುಕ್ಷಣ ಅನುಭವಿಸಿಯಿಂದ ನಾನು ಸಮಯದ ಮಹತ್ವ ತಿಳ್ಕೊಂಡು, ಒಂದು ಸಮಯ ಒಂದು ವೇಳೆ ಮಿಸ್ ಮಾಡೋರೆ ನಾವು ಮತ್ತೆ ಎಷ್ಟೇ ಕೊಟ್ಟನಾರು ಅದು ಆ ಸಮಯನ ನಾವು ಮತ್ತೆ ಹಿಂದೆ ತರಕ ಮತ್ತೆ ಜೆ ಪಿ ಸರ್ದು ಕ್ಲಾಸ್ ಅಟೆಂಡ್ ಮಾಡ್ತಾ ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ನನ್ನಲ್ಲಿರುವ ನ್ಯೂನತೆಗಳನ್ನೆಲ್ಲ ನಾನು ಸರಿಪಡಿಸ್ಕೊಳ್ತಾ ಬಂದು, ಹೇಗೆ ಇರಬೇಕು, ಹೇಗೆ ಮಾತನಾಡಬೇಕು, ಹಿರಿಕರಲ್ಲಿ ಹೇಗೆ ಮಾತಾಡಬೇಕು, ನಮ್ಮ ಸಹಪಾಠಿಗಳೊಡನೆ ಹೇಗಿರಬೇಕು, ನಮ್ಮ ಬಾಂಧವ್ಯ ಹೇಗಿರಬೇಕು, ಪ್ರತಿಯೊಂದು ಕೂಡ ಕಲಿತಾ ಜೆ ಪಿ ಸರ್ ಒಂದು ಅದ್ಭುತವಾದ ಟಿಪ್ಸ್ಗಳನ್ನು ಕೂಡ ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ತಾ ಬಂದೆ. ಅವ್ರು ಕೊಟ್ಟಂಥ ಟಿಪ್ಸು ನನಗೇನೇ ಒಂದು ಸಮಸ್ಯೆ ಅಂತ ಬಂದಾಗ ಸಾರಲ್ಲಿ ನಾನು ಹೇಳ್ಕೊಳ್ತಿದ್ದೆ ಇದಕ್ಕೆ ಏನು ಪರಿಹಾರ ಇದೆ ಅಂತ. ಅವರು ಸೂಚಿಸ್ತಿದ್ದ ಪರಿಹಾರಗಳು ನನ್ನ ಜೀವನದಲ್ಲಿ 80% ಸಮಸ್ಯೆನೇ ಕಡಿಮೆ ಮಾಡ್ತು. 80% ಸಮಸ್ಯೆ ಕಡಿಮೆ ಮಾಡಿದಾಗ ನಾನು ಯಾವಾಗಲೂ ಖುಷಿಯಾಗಿರೋದು ಕಲಿತೆ. ಇದರಿಂದ ಜೆ ಪಿ ಸರಿಂದ ಇನ್ನೊಂದು ದೊಡ್ಡ ಪಾಠ ಏನು ಕಲಿತೆ, ಫಸ್ಟು ನಾವು ಪ್ರೀತಿಸ್ಕೊಳ್ಬೇಕು. ನಾವು ಪ್ರೀತಿಸ್ಕೊಂಡು ನಾವು ಇಷ್ಟಪಡುವಂಥ ಕೆಲಸನ ಮಾಡ್ತಾ, ಮತ್ತು ನಮ್ಮ ಕುಟುಂಬನ ಪ್ರೀತಿಸ್ತಾ, ಮತ್ತು ಸಮಾಜನೂ ಕೂಡ ಪ್ರೀತಿಸಿ. ಫಸ್ಟೇ ನೀವು ನಿಮ್ಮನ್ನು ಪ್ರೀತಿಸ್ಕೊಳ್ದೇ ನೀವೇನೇ ಯಾರನ್ನ ಎಲ್ಲರನ್ನೂ ಪ್ರೀತಿಸಿದ್ರು ಕೂಡ ನೀವು ಆ ಥರ ಮಧುರವಾದ ಭಾವನೆ ನೀಡೋಕ್ಕಾಗಲ್ಲ. ಫಸ್ಟ್ ನಿಮ್ಮಲ್ಲಿ ಮಧುರವಾದ ಭಾವನೆ ಇದೆ, ಎಲ್ಲರೊಡನೆ ಮಧುರವಾದ ಭಾವನೆ ಇರುತ್ತೆ ಅಂತ ತಿಳ್ಕೊಂಡೆ. ಇನ್ನೂ ಇತ್ಯಾದಿ ವಿಚಾರಗಳನ್ನು ಕೂಡ ಅವರಿಂದ ಕಲ್ತಿದ್ದೇನೆ. ಅವ್ರಿಗೂ ಕೂಡ ಜೆ ಪಿ ಸರ್ಗೂ ಕೂಡ ನಾನು ಒಂದಿಸ್ತಾ ಇಷ್ಟೊಂದು ಕಲಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.